ನಿಮ್ಮನೇಲಿ ಹಳೆ ಪಾತ್ರೆಗಳು, ಹಳೆ ನ್ಯೂಸ್ ಪೇಪರ್ ಇದ್ರೆ 1 kgಗೆ 100 ರೂಪಾಯಿ ಹಂಗೆ ಕೊಡ್ತಾರೆ. ಇಲ್ಲಿರೋ ಯಾವ ಸಾಮಗ್ರಿಗಳನ್ನ ಬೇಕಾದ್ರೂ ನೀವು ತಗೋಬಹುದು. 100 ರೂಪಾಯಿಗೆ ನೀವು ಅದರ 3 ಪಟ್ಟಷ್ಟು ಖರೀದಿ ಮಾಡಬೇಕಾಗತ್ತೆ. 2 ವೆರೈಟೀಸ್ ಇದೆ, ಪಳಪಳ ಅಂತ ಹೊಳಿತಾ ಇದೆ. ಇದು ಮೇ ಬಿ 225 ರುಪೀಸ್ ಅನ್ಸುತ್ತೆ. ಎಲ್ಲದಕ್ಕೂ 10% ಆಫ್ ಇರೋದ್ರಿಂದ ಸ್ವಲ್ಪ ಕಡಿಮೆಗೆ ಬೀಳುತ್ತೆ ಇಲ್ಲಿ ನೋಡಿರೋದಕ್ಕಿಂತ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಾನೊಂದು ಕಿಚನ್ ಅಪ್ಲಯನ್ಸಸ್ಗೆ ಹೋಗ್ತಾ ಇದ್ದೀನಿ. ಇದು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ನಾರ್ಮಲ್ ಆಗಿ ನೀವು ಪಾತ್ರೆ ಅಂಗಡಿಗೆ ಹೋಗೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಳ್ಳೊಳ್ಳೆ ಐಟಮ್ ಸಿಗುತ್ತೆ. ನಿಮಗೂ ಅದ್ರ ಬಗ್ಗೆ ತೋರಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಿರೋದು ಜಯನಗರ್ 4th ಬ್ಲಾಕ್ ಅಲ್ಲಿ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಅಲ್ಲಿ ಏನೇನು ಅವೈಲೇಬಲ್ ಇದೆ, ಏನೇನು ಸಿಗುತ್ತೆ ಎಲ್ಲ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಇದು ಲೊಕೇಟ್ ಆಗಿರೋದು ಜಯನಗರ್ 4th ಬ್ಲಾಕ್ ಅಲ್ಲಿ. ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ವಿಧಾನಸೌಧ ಮುಂದೆ ಹಸಿನೇ ಹೋಗ್ಬೇಕಾಯ್ತು. ನಿಮಗೂ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ. ಇದೇ ನಾವು ಬಂದಿರೋ ಶಾಪ್ ಗೈಸ್, ಕೊಕೊನಟ್ ಅಂತ. ನಿಮ್ಗೆ ಒಳಗಡೆ ಹೋಗಿ ತೋರಿಸ್ತೀನಿ. ಈ ಕೊಕೊನಟ್ ಶಾಪ್ಗೆ ಎಂಟ್ರಿ ಕೊಟ್ಟ ತಕ್ಷಣ ನಾವು ಫಸ್ಟ್ ಫ್ಲೋರ್ಗೆ ಎಂಟ್ರಿ ಕೊಟ್ವಿ. ಈ ಪಾತ್ರೆಗಳು ನೋಡಿ ಎಷ್ಟು ವೆರೈಟೀಸ್ ಇದೆ, ಪಳಪಳ ಅಂತ ಹೊಳಿತಾ ಇದೆ. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಗೊತ್ತಾಗ್ತಾನೆ ಇಲ್ಲ. ನಿಮಗೂ ತೋರಿಸೋಣ ಅಂತ ಎಲ್ಲ ಪಾತ್ರೆಗಳನ್ನು ತೋರಿಸ್ತೀನಿ. ಪ್ರೈಸ್ ಎಲ್ಲದಕ್ಕೂ ತೋರ್ಸೋಕ್ಕಾಗೋದಿಲ್ಲ, ಸಾಧ್ಯವಾಗೋದಕ್ಕೆ ತೋರಿಸ್ತೀನಿ. ಬನ್ನಿ ನೋಡೋಣ. ಜಯನಗರ್ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆಯಲ್ಲ, ಅದ್ರ ಹಿಂದೆನೇ ಬರುತ್ತೆ 4th ಬ್ಲಾಕಲ್ಲಿ. ನೋಡಿ, ಇಲ್ಲ ಶೋ ಪೀಸ್ ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಹಾಗೆ ಇದು ಕಾಫಿ ಫಿಲ್ಟರ್ ಕೂಡ ಇದೆ. ಇದು 350 ರುಪೀಸ್ ಏನೋ ಇದೆ. ಹಾಗೆ ನೋಡಿ, ಚಿಕ್ಕ ಚಿಕ್ಕ ಕಂಟೈನರ್ ಕೂಡ ಇದೆ. ಸ್ಮಾಲ್, ತುಂಬ ಚೆನ್ನಾಗಿದೆ, ವಿಸಿಬಲ್ ಇದೆ. ಹಾಗೆ ಚಿಕ್ಕದು ನೋಡಿ, ಚಿಕ್ಕ ಬಾಕ್ಸ್ ಚಟ್ನಿ ಗಿಟ್ನಿ ಎಲ್ಲ ಇಡೋಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ಇದು ನೋಡಿ, ಆಯಿಲ್ ಹಾಕಿಡೋದಕ್ಕೆ ಒಂದು 1/4 kg ಅಷ್ಟು ಆಯಿಲ್ ಹಾಕೋದಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಸ್ಟ್ರೆಂತ್ ಆಗಿದೆ ಇಲ್ಲೆಲ್ಲ ಪಾತ್ರೆಗಳು. ಹಾಗೆ ನೋಡಿ, ಇದು ಗ್ಲಾಸ್ ತುಂಬ ಕಲರ್ಫುಲ್ ಆಗಿದೆ. ಈ ಮಗ್ ಇದು ಮೇ ಬಿ 225 ರುಪೀಸ್ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ನೀವು ಇಲ್ಲಿಗೆ ಬಂದರೆ ಡೆಫಿನೆಟ್ಲಿ ಎಲ್ಲ ತೊಗೋಬೇಕು ಅನಿಸುತ್ತೆ. ತುಂಬ ಕಲೆಕ್ಷನ್ಸ್ ಇದೆ. ಹಾಗೆ ಕಲರ್ಫುಲ್ ಆಗಿದೆ, ಅಟ್ರಾಕ್ಟಿವ್ ಆಗಿದೆ. ನೋಡಿ, ಈ ಥರ ಎಣ್ಣೆ ಹಾಕೋದಕ್ಕೆ ಈ ಥರ ಚಿಕ್ಕ ಚಿಕ್ಕ ಥರ ಪಾಟ್ಸ್ ಥರ ಇದೆ. ತುಂಬ ಚೆನ್ನಾಗಿದೆ. ಹಾಗೆ ಇದು ಕೂಡ ಇನ್ನೊಂದು ಪುಟ್ಟದಿದೆ ನೋಡಿ, ಅದಕ್ಕಿಂತ ಚಿಕ್ಕ ಸೈಜ್ ಇದು. ಹಾಗೆ ಇನ್ನು ಬೇರೆ ಬೇರೆ ಶೇಪಲ್ಲಿ, ಬೇರೆ ಬೇರೆ ಡಿಸೈನ್ಸಲ್ಲಿ ಇದೆ. ಹಾಗೆ ಚಿಕ್ಕ ಚಿಕ್ಕ ಬಾಕ್ಸು. ಹಾಗೆ ನೋಡಿ, ಇದು ಸ್ಟೀಲ್ ಗ್ಲಾಸು 1 ಲೀಟರ್ ಅಷ್ಟಿದೆ. ತುಂಬ ದೊಡ್ಡದು. ಈ ಥರ ಗ್ಲಾಸ್ ನಾನು ನೋಡೇ ಇಲ್ಲ. 1 ಲೀಟರ್ ಅಷ್ಟು ವಾಟರ್ ಹಿಡಿಯುತ್ತೆ. ಯೂಶಲಿ ಚಿಕ್ಕ ಚಿಕ್ಕದಾಗಿ ಕುಡಿಯೋ ಬದಲು ಈ ಥರ ದೊಡ್ಡ ಗ್ಲಾಸಲ್ಲಿ ಕುಡಿಯೋದು ಕೆಲವರಿಗೆ ಅಭ್ಯಾಸ ಆಗಿರುತ್ತೆ, ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಹಾಗೆ ಇಲ್ಲಿ ಸ್ಟೀಲ್ ಕಪ್ಗಳಿದೆ, ನೋಡ್ಬೋದು. ಜಾಮೂನ್ ಬಟ್ಲುಗಳು, ಚಿಕ್ಕ ಚಿಕ್ಕ ಕಪ್ಪು, ಅದರಲ್ಲೇ ಶೇಪ್ಗಳು, ಡಿಫ್ರೆಂಟ್ ಆಗಿರೋ ಶೇಪ್ಗಳಿದ್ದಾವೆ. ಹಾಗೆ ತುಪ್ಪ ಎಲ್ಲ ಹಾಕಿಡೋದಕ್ಕೆ, ಆಯಿಲು ಅಥವಾ ತುಪ್ಪ ಹಾಕಿಡೋದಕ್ಕೆ ಈ ಥರ ಕಂಟೈನರ್ಸ್ ಇದೆ. ಮೇ ಬಿ 300 ರುಪೀಸ್ ಅನಿಸುತ್ತೆ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಆ ಥರ ಚಿಕ್ಕ ಚಿಕ್ಕ ಚೊಂಬುಗಳೆಲ್ಲ ಇದ್ದಾವೆ ನೋಡಿ. ನಿಮಗೆ ಆಯಿಲ್ ಮತ್ತು ಗೀ ಕಂಟೈನರ್ ನೋಡಿದ್ರಲ್ಲ, ಅದು 312 ರುಪೀಸ್ ಇದೆ. ನಿಮಗೆ 10% ಆಫ್ ಕೂಡ ಸಿಗುತ್ತೆ. ನೋಡಿ, ಇದು ಬಕೆಟು, ಸ್ಮಾಲ್ ಬಕೆಟು. ನೀವು ಸರ್ವ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ಸಲ್ಲೆಲ್ಲ ಕೊಡ್ತಾರಲ್ಲ, ತುಂಬ ಅಟ್ರಾಕ್ಟಿವ್ ಆಗಿದೆ. ಪ್ರೈಸ್ ಕೂಡ ಇದು ಎಷ್ಟಪ್ಪ ಇದೆ, 248 ರುಪೀಸ್ ಇದೆ. ಎಲ್ಲದಕ್ಕೂ 10% ಆಫ್ ಇರೋದ್ರಿಂದ ಸ್ವಲ್ಪ ಕಡಿಮೆಗೆ ಬೀಳುತ್ತೆ ಇಲ್ಲಿ ನೋಡಿರೋದಕ್ಕಿಂತ. ಇಲ್ಲಿ ಕಟ್ಲರೀಸ್ ಇದೆ, ಸ್ಪೂನ್ ಎಲ್ಲ ಇದೆ. ತುಂಬ ಸ್ಟ್ರೆಂತ್ ಆಗಿದೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸ್ಬೋದು, ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೋಡಿ, ಕಟ್ಲರೀಸ್, ಇದು ಮಜ್ಜಿಗೆ ಮಾಡೋದು, ಈ ಥರ ವೆರೈಟೀಸ್ ಆಫ್ ಕಟ್ಲರೀಸ್ ಇದೆ. ಹಾಗೆ ನಿಮಗೆ ವೆರೈಟೀಸ್ ಆಫ್ ಕುಕ್ವೇರ್ ಸೆಟ್ ಇದೆ ನೋಡಿ. ಇದು 2 ಸೆಟ್ಟು, 3 ಸೆಟ್ಟು, ಕಾಪರ್ದು ಆ ಥರ ಎಲ್ಲ ಇದೆ. ಇದು ನೋಡಿ, ಚಿಕ್ಕ ಚಿಕ್ಕ ಪಾತ್ರೆಗಳು ಯಾರಿಗೆ ಇಷ್ಟ ಆಗುತ್ತೆ, ಪುಟಾಣಿದು, ಇದು ಕೂಡ ಸೆಟ್ ಇದೆ. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ನೋಡಿ, ಇದು ಕಂಟೈನರ್ ನೋಡಿ, ಇದರೊಳಗೆ ಏನು ಬೇಕಾದ್ರೂ ಇಡ್ಬೋದು, ವಿಸಿಬಲ್ ಆಗಿದೆ. ಹಾಗೆ ಡಿಸೈನ್ ಆಗಿದೆ, ತುಂಬ ಚೆನ್ನಾಗಿತ್ತು ಅದು ಕೂಡ. ನೋಡಿ, ಇದು ಕುಟಾಣಿ ಸ್ಟೀಲ್ದು ಇತ್ತು ಮತ್ತು ಕಾಪರ್ ಶೇಡ್ ಇರೋದು ಇತ್ತು. ಎರಡು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಹಾಲು ಕಾಯಿಸೋದು ಕೂಡ ಇಲ್ಲಿ ಅವೈಲಬಲ್ ಇದೆ. ಹಾಗೆ ನೋಡಿ, ಬಾಕ್ಸ್, ಹಾಟ್ ಬಾಕ್ಸು ಸ್ಟೀಲ್ದು ಇದೆ, ಕಾಪರ್ದು ಇದೆ. ಎರಡು ಕೂಡ ತುಂಬ ಚೆನ್ನಾಗಿದೆ. ಇದರ ಕ್ಯಾಪ್ ಕೂಡ ತುಂಬ ಸ್ಟ್ರೆಂತ್ ಆಗಿದೆ. ನೀಟಾಗಿ ಇದು ಕವರ್ ಆಗುತ್ತೆ. ಹಾಗೆ ಕುಕ್ವೇರ್ ಸೆಟ್ ನೋಡಿ, ಈ ಥರ 2 ಸೆಟ್ಟು, 3 ಸೆಟ್ಟು ತುಂಬಾ ಇದ್ದಾವೆ. 3 ಲೇಯರ್ಡ್ ಎಲ್ಲ ಇದೆ. ಹಾಗೆ ನಾನ್ ಸ್ಟಿಕ್ ಕಡಾಯಿ ಕೂಡ ಇದೆ. ಇದರಲ್ಲೂ ಕೂಡ ಸೆಟ್ ಇದೆ, 2 ಸೆಟ್ಟು, 3 ಸೆಟ್ಟು ಆ ಥರ. ಹಾಗೆ ಸರ್ವ್ ಮಾಡೋದಕ್ಕೆ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ನೋಡಿ, ಈ ಥರ ಸರ್ವಿಂಗ್ ಬೌಲ್ಸ್ಗಳಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿತ್ತು. ನೋಡಿ, ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇನ್ನೊಂದು ಕಡಾಯಿ ಥರ ನೋಡಿ, ಈ ಥರ, ಇದು ಕೂಡ ತುಂಬ ಚೆನ್ನಾಗಿದೆ. ಇದಂತೂ ಪ್ರೈಸ್ ಮೇ ಬಿ ಇದು 650 ಏನೋ ಅನಿಸುತ್ತೆ.
ಪ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ, ಬಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ಪ್ರೈಸ್ ಕೊಡ್ಬೋದು ಅನಿಸುತ್ತೆ. ಹಾಗೆ ಕಡಾಯಿಗಳು ಸ್ಟೀಲ್ ಕಡಾಯಿ ಸೈಜಸ್ ಮೇಲೆ ಡಿಪೆಂಡು. 585ಇಂದ 1050ವರೆಗೂ ಇತ್ತು ಈ ಕಡಾಯಲ್ಲಿ. ಒಂದೊಂದು ಥರ, ಅಂದರೆ ಕೆಲವು ದಪ್ಪ ಕೆಲವು ಸಣ್ಣ ಆ ಥರ ಕೂಡ ಇತ್ತು. ನೋಡಿ ಈ ಥರ ವೆರೈಟಿ ಕೂಡ ಅವೈಲಬಲ್ ಇತ್ತು. ಸ್ಟೀಲ್ ಪಾಟ್ಸ್ಗಳು ಕೂಡ ಇಲ್ಲಿ ಅವೈಲಬಲ್ ಇದೆ. ನೋಡಿ ಡಿಫ್ರೆಂಟ್ ಸೈಜಸಲ್ಲಿದೆ, ಸ್ಮಾಲ್ ಸೈಜಿಂದ ಹಿಡಿದು ಬಿಗ್ ಸೈಜ್ವರೆಗೂ ತುಂಬಾ ಚೆನ್ನಾಗಿತ್ತು. ಹಾಗೆ ದೀಪದ ಕಂಬಗಳು ಕೂಡ ಇಲ್ಲಿ ಅವೈಲಬಲ್ ಇದೆ. ಪೂಜೆ ಸಾಮಾನೆಲ್ಲ ಕೂಡ ಇಲ್ಲಿ ಅವೈಲಬಲ್ ಇತ್ತು. ತವಾ ನೋಡಿ, ಕಡಾಯಿ, ದೋಸೆ ಹಂಚು, ರೊಟ್ಟಿದು ಎಲ್ಲ ಕೂಡ ಅವೈಲಬಲ್ ಇತ್ತು, ನಾನ್ ಸ್ಟಿಕ್ ಇದು. ಹಾಗೆ ಇದು ಆಫರ್ ನಡೀತಾ ಇತ್ತು, 299 ರುಪೀಸ್ದು ಬರೀ 99 ರುಪೀಸ್ಗೆ. ಈ ಅಂಗಡಿ ಸ್ಪೆಷಾಲಿಟಿ ಏನಂದ್ರೆ ಹಳೆ ಪಾತ್ರೆ, ಹಳೆ ನ್ಯೂಸ್ ಪೇಪರ್ ಇದ್ರೆ ನೀವು ಇದನ್ನ kg ಲೆಕ್ಕದಲ್ಲಿ ಮಾರಿ ಇಲ್ಲಿರೋ ಪಾತ್ರೆಗಳನ್ನ ತಗೊಳ್ಬಹುದು. 1 kg ಪಾತ್ರೆಗೆ ಹಾಗೆ 1 kg ನ್ಯೂಸ್ ಪೇಪರ್ಗೆ 100 ರುಪೀಸ್ ಇವ್ರು ಕೊಡ್ತಾರೆ. 100 ರುಪೀಸ್ಗೆ ನೀವು ಅದರ 3 ಪಟ್ಟಷ್ಟು ಖರೀದಿ ಮಾಡಬೇಕಾಗತ್ತೆ. ಅಂದರೆ 400 ರುಪೀಸ್ ಖರೀದಿ ಮಾಡಿದ್ರೆ ನಿಮ್ಗೆ 100 ರುಪೀಸ್ ಹಾಫ್ ಆಗುತ್ತೆ, ಅಂದರೆ 300 ರುಪೀಸ್ಗೆ ಸಿಗುತ್ತೆ. ಆ ಡಿನ್ನರ್ ಸೆಟ್ ನೋಡಿ ತುಂಬಾ ಚೆನ್ನಾಗಿತ್ತು. 5 ಕಪ್ಪು 1 ಗ್ಲಾಸು ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಸ್ಪೂನ್ಸ್ ಎಲ್ಲ, ಹಾಗೆ ಕುಕ್ಕರ್ ನೋಡ್ಬೋದು ನೀವು, ಎಲ್ಲ ವೆರೈಟೀಸು ಹಾಗೆ ಎಲ್ಲ ಸೈಜು ಕೂಡ ಇಲ್ಲಿ ಅವೈಲಬಲ್ ಇದೆ. ನಾವೀಗ ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ, ಫಸ್ಟ್ ಫ್ಲೋರ್ ಮುಗೀತು. ನೋಡಿ ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಕುಕ್ಕರ್ ಎಲ್ಲ ಆಯಿತು. ಇಲ್ಲಿ ನೋಡ್ಬೋದು ನೀವು ವೆರೈಟೀಸ್ ಇದೆಲ್ಲ ಏನಪ್ಪ ಇದು ಅನ್ಕೋಬೇಕು, ಆ ರೇಂಜಿಗೆಲ್ಲ ಕಲರ್ಫುಲ್ ಆಗಿ ಕಾಣ್ತಾ ಇದ್ದಾವೆ. ಶಾಪ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಗ್ರೌಂಡ್ ಫ್ಲೋರಲ್ಲಿ ಈ ಥರ ಕಾಣ್ತಾ ಇದೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಆಗಲೇ ತೋರಿಸಿದಂಥ ಪಾತ್ರೆಗಳೆಲ್ಲ ಅವೈಲಬಲ್ ಇದೆ. ಈ ಇಡ್ಲಿ ಪಾತ್ರೆ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿತ್ತು, ನೋಡೋದಕ್ಕೆ ಚಿಕ್ಕದಾಗಿ ಕಾಣ್ತಾ ಇತ್ತು, ತುಂಬಾ ಸ್ಟ್ರೆಂತ್ ಆಗಿತ್ತು. ದೊಡ್ಡ ದೊಡ್ಡ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಅದೇ ತರ ಚಿಕ್ಕ ಸೈಜು. 4 ಪ್ಲೇಟ್ಸ್ ಇದೆ, ಅಂದ್ರೆ 16 ಇಡ್ಲಿ ಒಂದೇ ಸರಿ ಮಾಡ್ಬೋದು. ಇದು ನೋಡಿ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಲಿಡ್ ಕೂಡ ಗ್ಲಾಸ್ ಇದೆ. ಈ ತರ ವೆರೈಟೀಸ್ ಎಲ್ಲ ಇಲ್ಲಿ ಬಂದ್ರೆ ಮಾತ್ರ ಸಿಗುತ್ತೆ ಅನ್ಸುತ್ತೆ. ನಾರ್ಮಲ್ ಆಗಿ ಸ್ಟೀಲ್ ಅಂಗಡಿಗಳೆಲ್ಲ ಈ ಥರ ಅವೈಲಬಲ್ ಇರಲ್ಲ. ಇಲ್ಲಿ ತುಂಬಾ ವೆರೈಟೀಸ್ ಇದೆ. ಹಾಗೆ ಗ್ಲಾಸಸ್ಸಲ್ಲಂತೂ ತುಂಬಾ ಆಪ್ಷನ್ ಇದೆ. ನೋಡಿ ಟೀ ಗ್ಲಾಸ್ ಎಲ್ಲ ಗೋಲ್ಡನ್ ಕಲರ್, ಸಿಲ್ವರ್ ಕಲರ್, ಹಾಗೆ ತುಂಬಾ ಕಲರ್ಸ್ ಇದೆ. ಹಾಗೆ ವಾಟರ್ ಬಾಟಲ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಕುಕ್ವೇರ್ ಸೆಟ್ಟು, ಇದು ಸೈಜ್ ಇದೆ, ತುಂಬಾ ಸೈಜಸ್ ಇದೆ. ಹಾಗೆ ಮುಚ್ಚೋದಕ್ಕೆ ಲಿಡ್ ಕೂಡ ಇದೆ ಸ್ಟೀಲ್ದೇನೆ. ಈ ಪಾತ್ರೆಯಲ್ಲಿ ಬಿರಿಯಾನಿ ಮಾಡೋದಕ್ಕೆ ಹಾಗೆ ಕರ್ರಿ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟರ್ ಕಂಟೈನರ್, ಅಂದರೆ ಫಿಲ್ಟರ್ಸ್ ಅವೈಲಬಲ್ ಇದೆ. ಎಷ್ಟು ಚೆನ್ನಾಗಿದ್ದಾವೆ ನೋಡೋದಕ್ಕೆ, ತುಂಬಾ ಅಟ್ರಾಕ್ಟಿವ್ ಆಗಿದ್ದಾವೆ. ಹಾಗೆ ಇದು ಒಗ್ಗರಣೆ ಡಬ್ಬಿ, ಮಸಾಲ ಐಟಮ್ಗಳನ್ನೆಲ್ಲ ನೀವು ಹಾಕಿಟ್ಕೋಬೋದು. ಇದು ಕೂಡ ತುಂಬಾ ಚೆನ್ನಾಗಿದೆ, ಸ್ಟೀಲ್ದು. ಇದರಲ್ಲಿ ಸಿಲ್ವರು, ಗೋಲ್ಡ್ ಕಲರ್ ಎಲ್ಲ ಕೂಡ ಅವೈಲಬಲ್ ಇತ್ತು. ಹಾಗೆ ಕಡಾಯಿ ನೋಡಿ, ಇದು ಐರನ್ ಕಡಾಯಿ, ತವಾ, ಹಾಗೆ ದೋಸೆ ಹಂಚು, ಪಡ್ಡು ಹಂಚು ಎಲ್ಲ ಕೂಡ ಇದು ಐರನ್ದು. ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳಿಗೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಚಿಕ್ಕ ಚಿಕ್ಕ ಬಾಕ್ಸ್ಗಳು, ಅವರಿಗೆ ಬೇಕಾಗಿರತಕ್ಕಂಥ ಬಾಕ್ಸ್ಗಳು, ಡಿಸೈನ್ಗಳು ಇಲ್ಲಿ ಅವೈಲಬಲ್ ಇದೆ. ಮಕ್ಕಳಿಗಂತೂ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಈ ಬಾಕ್ಸ್ಗಳಲ್ಲಿ ತುಂಬ ವೆರೈಟೀಸ್, ಬಾಕ್ಸ್ ಒಳಗೆ ಬಾಕ್ಸು, ಸ್ಪೂನು, ನಿಮಗೆ ಮಕ್ಕಳಿಗೆ ಟಿಫಿನ್ ಎಲ್ಲ ಹಾಕಿಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೊಂದು, ಕರಿಗೊಂದು, ಈ ಥರ ಡಿಫ್ರೆಂಟ್ ಆಗಿರೋದ್ರಿಂದ ಎಲ್ಲದು ಒಂದರಲ್ಲಿಗೆ ಹಾಕೋದ್ಕಿಂತ ಈ ಥರ ಹಾಕಿಟ್ರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ. ಸ್ನ್ಯಾಕ್ಸ್ಗೂ ಕೂಡ ಒಂದೇ ಬಾಕ್ಸಲ್ಲಿ ಎಲ್ಲ ಕೂಡ ಫಿಲ್ ಮಾಡ್ಬೋದು. ಬರೀ ಪ್ಲಾಸ್ಟಿಕ್ದಲ್ಲದೆ ಈ ಥರ ಸ್ಟೀಲ್ ಬಾಕ್ಸ್ಗಳು ಇದ್ದಾವೆ ನೋಡಿ, ಅಟ್ರ್ಯಾಕ್ಟ್ ಮಾಡೋದಕ್ಕೆ. ನೋಡಿ ಇದು ಗಡಿಯಾರ ಥರ, ಹಾಗೆ ಮಿಕ್ಕಿ ಮೌಸ್ ಥರ ಬಾಕ್ಸ್ಗಳು ಕೂಡ ಅವೈಲಬಲ್ ಇದೆ. ನೋಡಿ ನಿಮ್ಮನೇಲಿ ಏನಾದರೂ ಹಳೆ ಕುಕ್ಕರ್ ಇದ್ದರೆ ನೀವು ಅದು ಹಾಕ್ಬಿಟ್ಟು ಹೊಸ ಕುಕ್ಕರ್ ತೊಗೋಬೋದು. ಅಂದರೆ ಇದು ಎಷ್ಟು kg ಇರುತ್ತೆ, ಮಿನಿಮಮ್ 3 ಇಂದ 4 kg ಇರುತ್ತೆ. ನಿಮಗೆ 400 ರೂಪಾಯಿ ಅಷ್ಟು ಬರುತ್ತೆ. ನೀವು ಅದರ 3 ಅಷ್ಟು ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಕಟ್ಲರಿ ಸಿಲ್ಲು ಕೂಡ ಇದೆ. ದೊಡ್ಡ ದೊಡ್ಡ ಸ್ಪೂನ್ಗಳು ಈ ಥರ ಎಲ್ಲ ಅವೈಲಬಲ್ ಇದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ ಈ ಥರ ಸ್ಪೂನ್ಗಳು, ಅನ್ನದ ಸ್ಪೂನು, ಹಾಗೆ ಸಾಂಬಾರು ಹಾಕೋದು, ಮಜ್ಜಿಗೆ ಮಾಡೋದು. ಈ ಸ್ಪೂನ್ ನೋಡಿ ಸೆಟ್ ಆಫ್ 12 ಏನೋ ಇರುತ್ತೆ. ಇದಕ್ಕೆ ಪ್ರೈಸ್ ಬಂದು 324 ರುಪೀಸ್ ಇದೆ. ಬಟ್ ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ನೋಡಿ ಏನೆಲ್ಲ ವೆರೈಟೀಸ್ ಇದೆ. ಈ ಥರ ನಿಂಬೆಹಣ್ಣು ಹಿಂಡೋದೆಲ್ಲ ತುಂಬ ಸ್ಟ್ರೆಂತ್ ಆಗಿದೆ. ಇದ್ರ ಪ್ರೈಸ್ ಬಂದು 340 ರೂಪಾಯಿ ಇದೆ. ಹಾಗೆ ಇದು ನೋಡಿ, ಇದು ಪ್ರೈಸ್ ಬಂದು 250 ರುಪೀಸ್ ಇದೆ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಆಲ್ರೆಡಿ ಫಿಲ್ಟರ್ಸ್ನ ನೋಡಿದ್ದೀರಾ, ಹತ್ತಿರದಿಂದ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸಿದೆ. ಬರೀ ಸ್ಟೀಲ್ದಿದೆ. ಹಾಗೆ ಪ್ಯಾಟ್ರನ್ ಎಲ್ಲ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಟ್ರನ್. ಇದು ಇಟ್ಟೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನೋಡಿ ಈ ಥರ ವಾಟರ್ ಬಾಟಲ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ, ಪಾಟ್ ಥರ. ಈ ಥರ ನೋಡಿ ಬಿಂದಿಗೆಗಳು, ನೀವು ವರಮಹಾಲಕ್ಷ್ಮಿ ಪೂಜೆ ಅದು ಇದು ಪೂಜೆಗೆಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿದೆ. ಇದು ನೋಡಿದ್ರೆ ಕಾಪರ್ ಸೆಟ್ಟು, ಇದು ಸೆಟ್ ಆಫ್ 2 ಇದೆ. ಎಲ್ಲದು ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿದೆ. ಸ್ಟೀಲ್ದು ಇದೆ, ಕಾಪರ್ದು ಇದೆ, ಎರಡು ಕೂಡ ವೆರೈಟಿ ಇದೆ. ಆಲ್ರೆಡಿ ಇದು ಸರ್ವಿಂಗ್ ಬೌಲ್ ನೋಡಿದ್ದೀರಾ, ಇದೊಂಥರ ಬೇರೆ ಥರದ ಶೇಪಲ್ಲಿದೆ.
ಹಾಗೆ ಚಿಕ್ಕ ಚಿಕ್ಕ ಪಾತ್ರೆ ಅಲ್ಲದೆ ತುಂಬ ದೊಡ್ಡ ದೊಡ್ಡ ಪಾತ್ರೆಗಳು ಕೂಡ ಇಲ್ಲಿ ಅವೈಲಬಲ್ ಇದೆ. ಹಾಗೆ ಕಾಫಿ ಪುಡಿ ಟೀ ಪುಡಿ ಹಾಕೋದಕ್ಕೆಲ್ಲ ಜಾರ್ ತುಂಬಾ ಚೆನ್ನಾಗಿದೆ. ನನಗೆ ಕೆಲವೊಂದು ಐಟಮ್ಗಳು ಇಷ್ಟ ಆದವು, ನಾನು ಇಲ್ಲಿಂದ ತೊಗೊಂಡು ಓಡ್ತಾ ಇದ್ದೀನಿ. ನಿಮಗೂ ಕೂಡ ಅಡ್ರೆಸ್ ಗೊತ್ತಿದೆ ಅಲ್ಲ, ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನ್ಯೂಸ್ ಪೇಪರ್ ಹಾಗೆ ಹಳೆ ಪಾತ್ರೆಗಳಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ಅದು ಇದು ಎಲ್ಲ ತೊಗೊಂಡೋಗೋಕೆ ಹೋಗಬೇಡಿ, ಹಳೆ ನ್ಯೂಸ್ ಪೇಪರ್ ತೊಗೋತಾರೆ. ಹಾಗೆ ಕುಕ್ಕರು, ಹಳೆ ಪಾತ್ರೆಗಳು, ಸ್ಟೀಲು, ಐರನ್ನು ಆ ಥರದ್ದು ಮಾತ್ರ ತೊಗೋತಾರೆ, ಬೇರೆ ಏನೇನು ತೊಗೊಂಡೋಗೋದಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ನಿಮ್ಮೆಲ್ಲ ಫ್ರೆಂಡ್ಸು, ನಿಮ್ಮ ಅಕ್ಕ ತಂಗಿ ಎಲ್ರಿಗೂ ಶೇರ್ ಮಾಡಿ. ಯಾಕೆಂದರೆ ಹೆಣ್ಮಕ್ಳಿಗೆ ಪಾತ್ರೆಗಳ ಆಸೆ ತುಂಬಾ ಇರುತ್ತೆ. ಅಲ್ಲೋದ್ರೆ ಡೆಫಿನೆಟ್ಲಿ ನೀವು ಹಾಗೆ ಬರೋದಕ್ಕೆ ಮನಸ್ಸೇ ಬರೋದಿಲ್ಲ. ಜಯನಗರ್ 4th ಬ್ಲಾಕ್ ಹೋದಾಗ ಶಾಪಿಂಗ್ ಡೆಫಿನೆಟ್ಲಿ ಹೋಗಿರ್ತೀರಲ್ಲ, ಅವಾಗ ಒಂದ್ಸರಿ ಟ್ರೈ ಮಾಡಿ. ನಾವು ನಮ್ಮ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೊರಡುವ ಸಮಯ ನೋಡಿ. ನಿಮಗೆ ನಾನು ಹೈಕೋರ್ಟ್ ಹಾಗೆ ಲೈಬ್ರರಿ ಎಲ್ಲ ತೋರಿಸ್ತಾ ಇದ್ದೀನಿ.